ಹೆಂಡತಿಯು ನನ್ನ ಬಳಿಗೆ ಬರುತ್ತಾಳೆ. ಅಂದರೆ ಅವಳಿಗೆ ಮತ್ತು ತರಿಸಿ ಅವಳ ಸುಖವನ್ನು ಅನುಭವಿಸಲೇಬೇಕು. ಅನುಭವಿಸಿದರೆ ನನ್ನ ಲಿಸ್ಟ್ನಲ್ಲಿ 50ನೆಯು ಕನ್ಯಾಮಣಿಯು ಆಗಿರುತ್ತಾಳೆ. ಮಂತ್ರವಾದ ವ್ಯವಸ್ಥೆ ಮಾಡ್ರಿ, ಸಾಕಾಗೋದು. ಬೇಕಾದರೆ ಯಾರೂ ನೋಡಬಾರದು. ಇಲ್ಲದಿದ್ದರೆ ಕೂತ ಬಂದು ನಿಮ್ಮ ತಲೆ ನೀವೇ ಬಿಡಿಸ್ರಿ. ಅವಳ ಊತ ನಾವಿರಂಗಿಲ್ಲ. ಶಾಂತಿ ಶಾಂತಿ, ನೀವು ಹೊರಗೆ ಹೋಗಿದೆ. ಏನಾದ್ರು ಬೇಕಾದ್ರೆ ನೀರು ಹೊಡೆದಿದ್ದು ಅವನ ರಕ್ತ ಕುಡಿಯುವೆ. ರಕ್ತವನ್ನು ಬ್ಲಡ್ ಶೇಕ್ ಮಾಡಿ ಕುಡಿಯುವೆ. ಅವನ ಕರಳನ್ನು ಮ್ಯಾಗಿ ಮಾಡಿ ತಿನ್ನುವೆ. ಅವನ ಮಾಂಸವನ್ನು ಗೋಬಿ ಮಂಚೂರಿ ಮಾಡಿ
ಮಳ್ಳ ಬಾವ ಕಳ್ಳ ಬಾವಿ ಹತ್ತಿಗೆ ಮಳ್ಳ ಖುಷಿ ಮಳ್ಳ ಬಿಡ ಚಳಿ ಒಂದು ಕೈ ಬಿಡ ನೀನು ಮಳ್ಳ ಬಾವ ಎಷ್ಟು ಸುಂದರವಾಗಿದೆ ತಿಂಗಳಿದ್ದನ ತುಟಿ ಬಾವ ನಯನ ಮನೋ ಇವಳಿಗೆ ಎಲ್ಲೋ ಹೋದ ಜನ್ಮದ ನೆನಪು ಬಂದಿರಬೇಕು. ತುಟಿ ಬಾವ ತಿಂಗಳಾಯ್ತಾರು ಇದ್ದನು ತುಟಿ ಬಾವ ಒಳ್ಳೇದೇ ಆಯ್ತು. ಹೊಸಿವಾತ ಅವಲಕ್ಕಿ ಮೊಸರಾರು ಇದ್ದ ನೋಡ ಮಜ್ಜಿಗೆ ಪಾಠ ಹೊಸಿವಾತ ಅಂತ ಮಳ್ಳು ಹೊರಿತು ಮಾಡಡ ತೋಟಿ ನರಸಿಂಹವ ಬೀಡ ಅತ್ತೆ ಮನೆ ಸುಬ್ಬತ್ತೆ ನೋಡಿರ ಕಡೆ ಅಂತ ಹೇಳ್ತು ನೀ ಮಳ್ಳಾಡ್ರಿಯ ನಿಂಗೆ ಅದಕ್ಕೆ ಮದುವೆ ಅಥವಾ ಚಳಿ ಹಡೆ ಅಲ್ಪ ವಯಸ್ಸಾದ ಎಂತಾರು ತಿಂಗಳಿಂದ ನೋಡ್ಕೆ ಬರಲ್ಲ ಮಿರ್ಚಿ ಗಿರ್ಚಿ ಇದ್ದ ಎಂತ ನುಸಿಕಂಗ್ ಸಾಯ್ತಲ್ಲ ಹೊಗೆ ಅಲ್ಪ ವಯಸ್ಸಾದರೂ ಎಷ್ಟು ಸುಂದರ ವಾಹ್ ನಯನ ಮನೋಹರಿ ಈ ನಿನ್ನ ಸುಂದರವಾದ ಮಾಡ್ತೀನಿ ಹೇಳೋದು ದುಡ್ಡು ಮಾಡೋದು ಹೆಣ್ಮಕ್ಳು ಮಾಡೋದು ಕಾನೂನು ಮಗ ಗುರ್ರ ತೆಂಗಿನಕಾಯಿ ತಕವ ಅಕ್ಕಿ ತಕವ ಅದ್ರ ತಕವ ಇದ್ರ ತಕವ ಹೇಳೋದು ಇವ್ರು ಹೊಟ್ಟೆ ತುಂಬಿಸ್ಕೊಂಡೆ ಹಿಂಗೆ ಬಿಡಬಾರ್ದು ಮಾವ ಏನ ನಾನು ಹೇಳ್ತೇನೆ ಕೇಳು. ದಾಯಾದಿಗಳಲ್ಲಿ ಅಣ್ಣ ತಮ್ಮಂದ್ರಲ್ಲಿ ಜಗಳ ಹಚ್ಚಿ ಗಂಟು ಮಾಡೋದು ಮಂತ್ರವಾದಿ ಕೆಲಸ. ಕಟ್ಗಿರಿ ಇವ್ರು ಒಂದ್ ಕೆಲಸ ಮಾಡೋಣ, ಪೊಲೀಸರಿಗೆ ಕೊಡಕ್ಕಿಂತ ಮುಂಚೆ ನುಣ್ಣಗೆ ಬೋಳ್ ಹರಿಯೋದು ಅಲ್ಲ, ರಸ್ತೆ ಡಾಂಬರ್ ರಸ್ತೆ ಮಾಡೋದು, ಡಾಂಬರ್ ತಗೊಬಂದು ಚಂದ ಮಾಡಿ ಬರೆಯೋದು, ಮಂತ್ರವಾದಿ ಅಂತ ಬರೆಯೋದು. ಆ ಕತ್ತಿ ಐತಲ್ಲ ಕತ್ತಿ ಮಾಡ್ಸ್ರಿ. ನನಗ್ ಮತ್ತೊಂದಷ್ಟು ಕೆಲಸ ಅದಾವು, ಇಲ್ಲಾಂದ್ರೆ ಆಗಂಗಿಲ್ಲ ತಿಳಿತಾನ. ಒದ್ದು ಒಳಗಾಕ್ಬೇಕು ಮತ್ತೆ ನಾಳೆ ಪೊಲೀಸರಿಗೆ ಕೊಟ್ಟ ಮೇಲೆ ಫೋಟೋ ಬರ್ಬೇಕು. ನಮ್ಮ ಪೊಲೀಸರಿಗೆ ಕೊಟ್ಬಿಡ್ರು ತಿಳಿತಾನ. ಒಂದಷ್ಟು ಕೆಲಸ ಐತಿ, ಆ ವ್ಯವಸ್ಥೆ ಮಾಡಿ ಬರ್ತೀನಿ. ನನ್ನ ಗೆಳೆಯ ಅದ ನೋಡ್ರಿ, ನನ್ನ ಗೆಳೆಯ ಮೇಲಿನ ಕೆರಿ ಮಂಜಪ್ಪ ಮತ್ತ ಹಲ್ಸಿನ ಕಪ್ಪದ ರಾಜಪ್ಪ ಅವ್ರ ಐಡಿಯಾ ಕೊಟ್ಟಂಗ ನಮ್ಮ ಮಾವಗ ನಮ್ಮ ಅತ್ತಿಗೆ ಡೈವರ್ಸ್ ನೋಟಿಸ್ ನನ್ನ ಹೆಂಡತಿಗೆ ಕೊಟ್ಟೆ. ಆ ನೋಟಿಸ್ ನೋಡಿದ ಕೂಡಲೇ ನಮ್ಮ ಅತ್ತಿ ಮಾವ ನನ್ನ ಹೆಂಡತಿ ಹಂಗೆ ತರ ತರ ಹಂಗೆ ಲಬ ಲಬ ಹೊಯ್ಕಂತಿರ್ಬೇಕ. ಮರೆಯಾಗಿರ್ತೇನೆ. ಗಡಬಡ ಬಾರ ಅದೇನು ಗಂಗಿಲ್ ಬಿದ್ದು ನೊಣ ಬಂದಂಗ ಬರ್ತಿ ಅಲ್ಲ, ಆ ಡಕೋಟಾ ಚಂದ್ರಪ್ಪನ ಹುಲ್ಗಾಡಿ ಬಂದಂಗ ಬರ್ತಿಪ್ಪ. ದೊಡ್ಡ ಬಾಯಲೆ ಹೆಂಗ್ ಬರ್ಲೋ ಯಪ್ಪ ಈ ಸಣ್ಣ ಹೊಟ್ಟೆ ಹೊತ್ಕೊಂಡ. ಅದು ಒಂದು ಹೌದು, ಕಳ್ಳ ನನ್ನ ಮಗ. ಮೊದಲ ಹಿಂಗಂದ್ರ ಗೊತ್ತಿದ್ಲ, ನಾನ ಅವನ ಜೊತೆ ಕೂಡ್ತಾ ಇರ್ಲಿಲ್ಲ ಇತ್ತ, ಅದೇ ನೋಡ್ತೀನಿ. ತವಲ ಮನೆಗೂ ಬರ್ತಿಲ್ಲ ಇತ್ತು. 3 ದಿವಸ ಸಂಸಾರ ಮಾಡಿ ನನಗೂ ಅದೇ ಡೌಟ್ ಬಂತು. ಅಲ್ಲ ಮಗ ನೀನ್ ಬಟ್ಟೆ ಮಾಡಿದ್ದಲ್ದ ನನಗ್ ಬೇರೆ ನೋಟಿಸ್ ಕೊಟ್ಟಾನ, ಅವ ನಿನಗೆ ಡೈವರ್ಸ್ ಕೊಡ್ತಾನ. ಅಪ್ಪ ಅವ ಬ್ಯಾರೆ ಮದ್ವೆ ಆದ್ಲ, ನನ್ ಗತಿ ಏನ? ಮುಷಿಡಿಗೆ ನೀ ಸಿಕ್ಕಿದ್ದೆ ದೊಡ್ಡತು, ಇನ್ನು ಬೇರೆ ಸಿಗ್ತಾರನ ನೋಡ.
ನಾನು ಅದಕ್ಕಾಗ ಅವನ ಮನೆ ಬಿಟ್ಟು ಬರಾಕ ಬಂದೀನಿ. ಹಾ. ನೀನೇನ್ ತಲೆ ಬಿಸಿ ಮಾಡ್ಬೇಡ. ಅವ ಈಗ ಚಲೋ ರೊಕ್ಕ ಮಾಡ್ಯಾನಂತ, ದುಡ್ಡು ಮಾಡ್ಯಾನಂತ, ಮನಿ ಮಾಡ್ಯಾನಂತ. ಮೂರ್ತಿ ಅವರ ಮನದಲ್ಲಿ ಅಂದಂಗ ನಮಸ್ಕಾರ ರೇ ಮೂರ್ತಿ. ಅಳಿದೇವ್ರ ನಮಸ್ಕಾರಪ್ಪ. ನಮಸ್ಕಾರ ಅಕ್ಕ. ಯಾರು ನೀವು? ಅಲ್ಲೇ ನಿಮ್ ಶಿವ ನೋಡ್ರ, ನಾನ್ ನಿಮ್ಮನ್ನ ಇವತ್ತಿನವರೆಗೂ ಎಲ್ಲೂ ನೋಡೂ ಇಲ್ಲ. ನೀವ್ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ರಜೆ ಇದ್ದಾಗ ಈ ಊರಿಗೆ ಬಂದಿರಿ, ಒಂದನಿ ನೀರು ಸಿಗಲ್ಲ. ಆ ಹೊಳಿ ಐತಿ, ಹೋಗಿ ಕುಡ್ಕೊಂಬಂದ 1:15 ಬಸ್ ಹತ್ತೆ ರೈಟ್ ಹೇಳಿ. ಇನ್ನು ನಾಟಕ ಅಲ್ಲ, ನಮಗ್ ಗೊತ್ತೈತಿ. ಈಕಿ ಯಾರಂತ ಗೊತ್ತಿಲ್ಲ, ನಾ ಯಾರಂತ ಗೊತ್ತಿಲ್ಲ. ನೋಡ್ತಮ್ಮ, ಅವತ್ ಯಾಕೆ ನಿನಗೆ ಆ ಬುದ್ಧಿ ಮಾತಂದೆ ಅಂದ್ರ ನೀನು ಒಳ್ಳೆ ರೀತಿಯಿಂದ ಜೀವನ ಸಾಗಿಸ್ಲಿ, ಹೆಂಡತಿ ಮಕ್ಕಳು ಸಾಕಬೇಕು ಅಂತ ನಿಮಿತ್ತ ಅವತ್ತು ನಿಂಗೆ ಬುದ್ಧಿ ಹೇಳ್ದೆ. ಇದ್ರೆ ಹೋದ್ರ ಈ ಮಗಳು ಸಾಕೋರ್ ಯಾರ? ನಿನ್ನ ಜೀವನ ಉದ್ಧಾರ ಆಗ್ಬೇಡಣ್ಣ. ಸರಿ ಸರಿ, ನನ್ ನಾಳೆ ಮದ್ವೆ ಐತಿ. ಎಲ್ಲರ ಹಂಗ್ ಮಾಡ್ಬೇಡ, ತಿಳಿತಾನ? ನಿಂದೆ ಹೆಂಡತಿ ಈಗ ಲೋಡ್ ಮಾಡಿಟ್ಟಿಯಲ್ಲ, ಅದು ಅನ್ಲೋಡ್ ಮಾಡ್ಬೇಕು. ಯಾರು ಲೋಡ್ ಮಾಡೋ ನೋಡೋ, ಅನ್ಲೋಡ್ ಮಾಡೋ ಜವಾಬ್ದಾರಿ ನಿಂದೆ ಐತಿ. ಹೌದ ನಮ್ಮವ? ಅದೇ ನಮ್ದು ಅಡಿಪಾಯ, ನಿಮ್ದೇ ಅಡಿಪಾಯ, ನಿಮ್ದೇ ಸಿಮೆಂಟ್, ನಿಮ್ದು ಅಲ್ಟ್ರಾಟೆಕ್ ಸಿಮೆಂಟ್, TMT ಟಿಬಲ್ 5 ಕಬ್ಬಣ ಎಲ್ಲ ನಿಮ್ದೇ ಐತಿ. ನಾನು ನೋಡೋಣ ಅಂತೇಳಿ ನಾಟಕ ಮಾಡ್ದೆ. ಅಲ್ಲೋ ಇವಳನ್ ಬಿಟ್ಟು ನಾ ಯಾರನ್ನಾರು ಮದುವೆ ಆಗೋದೈತನೋ ಮಾವ. ಗೊತ್ತಾಯ್ತಾ? ನೋಡವ್ವ, ಇನ್ನು ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ತವ್ರ ಮನಿ ಬರಬಾರ್ದು. ಕ್ಲಾಸ್ಮೇಟ್ ಅದಳಲ್ಲ, ಅವ್ರ ಸಂತಿ ಸೇರಿ ನೀನು ಸುಮಾರು ಹಾಳಾಗಿ ಆ ರಾಘವನ್ ಮಗಳು ರಾಧಿಕಾ ಕರೆಕ್ಟ್ ಹೇಳ್ದೆ ನೋಡು ಮಾವ. ಅವ್ಳು ಸುದ್ದಿಗೆ ಹೋಗ್ಬೇಡ, ಇನ್ನು ಸಂಸಾರ ಹಾಳು ಮಾಡ್ತಾಳ. ನೀನು ಅಷ್ಟೇ, ಹೊಲ್ಕಟ್ ಚಂದ್ರಪ್ಪನ ಸುದ್ದಿಗೆ ಹೋಗ್ಬೇಡ. ಆಯ್ತಪ್ಪ. ನೀನ್ ಪೂರಾ ಹಾಳು ಮಾಡಿ ತೆಗಿತಾನ. ಹೌದು ಹೌದ. ಮತ್ತೆ ನೋಡಿ, ಚಂದ ರೀತಿಯಿಂದ ಜೀವನ ಸಾಕು ತೋರಿಸ್ಬೇಕು. ಬರೀ ಲವ್ ಮಾಡ್ತೇನೆ. ಮಾಡೋದು ತಿರುಗೋದು ಅಲ್ಲ, ಚಂದ ರೀತಿಯಿಂದ ಮದುವೆ ಆಗಿ ಬಾಳ್ವೆ ಮಾಡಿ ತೋರಿಸ್ಬೇಕು. ತೋರಿಸ್ತೇನೆ ಮಾವ. ತಿಳಿತಾನ? ಆಯ್ತೆ. ಈ ಜೀವನದ ನಾಟಕದಾಗ ಯಾರು ಬರ್ತಾರ ಯಾರು ಹೋಗ್ತಾರ ಅದು ಪ್ರಶ್ನೆನೇ ಇಲ್ಲ. ಇಲ್ಲ. ಅಲ್ಲೊಬ್ಬದಾನ ಈಶಾ, ಎಲ್ಲದಾನ? ಅದೇ ಅಲ್ಲದಾನ. ಅವನು ಆಡ್ಸ್ದಾಗ ನಾವು ಆಡ್ಬೇಕು. ಅವನೇ ನೋಡು ಸತಿಪತಿಯಾಗಿ ಆಶೀರ್ವಾದ ಮಾಡಕತ್ತಾಳ, ಅವನೇ ಸತೀಶ. ಹೌದೇನ? ಮತ್ತ ಹಂಗಾಗಿ ಕುಂತ ಮಂದಿ ನಮಗ್ ಕಲ್ಲು ಹೊಡಿಯೋಕ್ಕಿಂತ ಮುಂಚೆ ಅವ್ರು ಕಲ್ಲು ಹೊಡಿಯಂಗಿಲ್ಲ, ಹೂ ತಗೊಂಡು ಹೊಡಿತಾರ, ನಮ್ಗೆ ಗೊತ್ತೈತಿ. Correct. ಹಿಂಗ್ ಮಾಡ್ತಾರ ನೋಡ್ತಾವಳಿ. ಹೌದು ಮಾವ. ಹಾಗಾಗಿ ನಾನು ಒಂದ್ ಸ್ವಲ್ಪ ಕೆಲಸ ಐತಿ, ನಾನು ಮುಂದೆ ಹೋಗ್ತೀನಿ. ನೀನು ಮತ್ತ ಅವಳು ಲೋಡ್ ಆಗೈತಿ. ಮತ್ತ ಹಾಡು ಗೀಡು ಹೇಳ್ಕಂತ ಜಾಸ್ತಿ ಕುಣಿಸ್ಬೇಡ, ತಿಳಿತಾನ? ಆಯ್ತು ಮಾವ. ಬರ್ಲ್ಯಾ? ಎಲ್ಲಿ ನಿಂಗ್ ಬಾಡಿಗೆ ಐತೆನ? ಬರ್ಲಿಲ್ಲ ಮತ್ತೆ ಮಾಡ್ತಾ ಬಿಟ್ಟಿದ್ದ ನೋಡು. ನಂದು 2 ಹಳೆ ಗಾಡಿ ಅದವ, ಹಳೆ ಗಾಡಿ ಬೇಡ ಮರಯ್ಯ. ಅದೈತೆ ಕೊಡ್ತೀನಿ ನಿನಗ. ಇನ್ನು ಊರೈತಲ್ಲ ಶೆಟ್ಟಿಹೊಳಿ, ಅಲ್ಲಿಂದ ಹುಲ್ಲು ಗೊಬ್ಬರ ತಂದು ಮಲ್ನಾಡಿಗೆ ಹಾಕು. ಹಾಕ್ತೇನೆ. ನಿನಗೂ ದುಡ್ಡು ಆಗ್ತೈತಿ. ಆಯ್ತು ಮಾವ. ಚಂದ್ರಪ್ಪನ್ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೇಕು ಏ, ಸುಮ್ನಿರ ಮಾವ. ಲಟ್ ಗೊಬ್ಬರ ತಂದು ಮಾಡ್ತಾನ. ಅವ್ನ್ ಸುದ್ದಿಗೆ ಹೋಗ್ಬೇಡ. ಹಲ್ಕ ಅವನ್ನ ನೀನು ಕಂಟ್ರೋಲ್ ಮಾಡ್ಬೇಕು. ಏ ಸುಮ್ನಿರ, ದಿನ ಚಾ ಕುಡ್ಸವ್ ನಿನಗ ಅವನ ಮತ್ತೆ ಅವಂದೇ ಹೆಸರು ಹೇಳ್ತೀಯ. ನಾ ಮೊದ್ಲೇ ಚಾ ಕುಡಿಸ್ತಿದ್ದ. ನಾನು ಗಾಡಿ ಮಾಡಿದ್ದೆ, ಒಂದು ಹಳೆ 207. ಅದ್ರ ಪೂರ ಹರಿದು ಹಂಚಿದ್ದು ಡಕೋಟ ಮಾಡ್ದವನ ಅವ ಮನೆ ಕಟ್ಟ ಬಿಟ್ಟಾನ. ಮತ್ತ ಅವ್ನ ಸುದ್ದಿ ಬೇಡ ಇವತ್ತು. ಆಯ್ತು, ನೀ ಹೋಗ್ ಬಾ ಮಾವ. ಟಾಟಾ ಬಾಯ್ ಬಾಯ್. ಶಿವಾನಿ, ಇನ್ ಮೇಲೆ ಮತ್ತೆ ತವ್ರ ಮನೆಗೆ ಹೋಗ್ತೇನೆ ಅಂದ್ರ ನಾ ಮತ್ ಸುಮ್ನಿರಲ್ಲ ನೋಡ್ ಮತ್ತ. ಆಯ್ತು ಶಿವಾನಿ, ಅದ್ರ ವಿಷಯಾಗ ಏನಾರಾಗಿತ್ತಾನ? ಸುತ್ತಮುತ್ತ ಯಾರು ಯಾರು ಇಲ್ಲ ಸುತ್ತಮುತ್ತ ನೋಡೋಕೆ, ಹತ್ತಿರವಾರ ಮನೆಗೆ ಪ್ರೀತಿ ಮಾಡೋಕೆ. ಯಾರು ಇಲ್ಲ ಸುತ್ತಮುತ್ತ ನೋಡೋಕೆ, ಹತ್ತಿರವಾರ ಮನೆಗೆ ಪ್ರೀತಿ ಮಾಡೋಕೆ. ಬಾರೆ ಸನಿಹಗೆ ಮುತ್ತಿಡುವ ಕೆನ್ನೆಗೆ, ಬಾರೆ ಸನಿಹಗೆ ಮುತ್ತಿಡುವ ಕೆನ್ನೆಗೆ. ಯಾರು ಇಲ್ಲ ಸುತ್ತಮುತ್ತ ನೋಡೋಕೆ, ಹತ್ತಿರ ಬಾರಿ ಹುಡುಗ ಪ್ರೀತಿ ಮಾಡೋಕೆ. ಯಾರು ಇಲ್ಲ ಸುತ್ತಮುತ್ತ ನೋಡೋಕೆ, ಹತ್ತಿರ ಬಾರಿ ಹುಡುಗ ಪ್ರೀತಿ ಮಾಡೋಕೆ. ಬಾರೋ ಸನಿಹಗೆ ಮುತ್ತಿಡುವ ಗಲ್ಲಗೆ. ಬಾರೋ ಸನಿಹಗೆ ಮುತ್ತಿಡುವ ಗಲ್ಲಗೆ. ಪಕ್ಕ ಯಾರು ಇಲ್ಲ ನೋಡೋಕೆ, ಹತ್ತಿರವಾರ ಹುಡುಗಿ ಪ್ರೀತಿ ಮಾಡೋಕೆ.
ಪ್ರಪಂಚದಲ್ಲಿ ಮಹಾ ಮೇಧಾವಿ ಎನ್ನಬೇಕು ಈ ರಣಧೀರನಿಗೆ. ಮಾನವನ ಕೈಯಲ್ಲಿ ಹೆಣ್ಣು ಎಂಬ ಮಾಯಕದ ಬೊಂಬೆ ಇದ್ದರೆ ಅವನು ರಾಜಾರೋಷವಾಗಿ ಹೇಗೆ ಬದುಕಬಲ್ಲನೆಂಬುದಕ್ಕೆ ನಾನೇ ಸಾಕ್ಷಿ. ರಾಜನ ಸ್ವತ್ತಾಗಿದ್ದ ನಮ್ಮ ಆಸ್ತಿ ರಾಗಿಣಿಯ ಕೈ ಸೇರಿದೆ. ನಾನು ಎಷ್ಟೇ ಒತ್ತಾಯಿಸಿದರೂ ನನ್ನ ಹೆಸರಿಗೆ ಬರೆಯಲು ಅವಳು ಒಪ್ಪುತ್ತಿಲ್ಲ. ನಾಳೆ ನನಗಿಂತ ಶ್ರೀಮಂತ, ನನಗಿಂತ ಚೆಲುವ ಇವಳಿಗೆ ಸಿಕ್ಕಿದರೆ ನನಗೆ ಕೈ ಕೊಟ್ಟು ಓಡಿ ಹೋಗಲು ಇವಳು ಹೇಗೂ ಇವಳು ಪ್ರತಿದಿನ ರಾತ್ರಿ ನನ್ನೊಂದಿಗೆ ಹಾಡಿ ಕುಣಿದು ಶಯನಾಗಾರಕ್ಕೆ ಬರುತ್ತಾಳೆ. ಇವತ್ತು ಹಾಡಿ ಕುಣಿದ ನಂತರ ಶಯನಾಗಾರದಲ್ಲಿ ನಿದ್ದೆ ಬರುವ ಸಮಯದಲ್ಲಿ ಅವಳನ್ನು ಯಮಲೋಕಕ್ಕೆ ಕಳುಹಿಸಿದರೆ ಈ ಆಸ್ತಿ ಇದೇನು ರಾಗಿಣಿ, ಅಪರೂಪದ ಸೌಂದರ್ಯ. ಆ ಊರ್ವಶಿಯೇ ಕೆಳಗಿಳಿದು ಬಂದಳೋ? ಆ ಪ್ರೇಮಲೋಕದ ಚೆಂದಿರೇನಿದೆ, ಪ್ರೇಮಲೋಕದ ರಸಿಕನಿದೆ. ಪ್ರೇಮಲೋಕದ ರಸಿಕನಿಯು ಮನಸಿರಿಯ ಸೊಬಗು ನೀನು. ಪ್ರೇಮಲೋಕದ ರಸಿಕನಿಯು ಮನಸಿರಿಯ ಸೊಬಗು ನೀನು. ಬಾಳ ಬೆಳಗುವ ಚಂದಿರ ಮನದ ಸಿರಿಯ ನೋಡುವ. ಇದೇನು ಆಶ್ಚರ್ಯ, ಇಷ್ಟೊತ್ತು ಹಾಡಿ ಕುಣಿದು ನರ್ತಿಸಿದವಳು ನೀನು, ಈಗ ನೋಡಿದ್ರೆ ಕೈಯಲ್ಲಿ ಪಿಸ್ತೂಲು. ನೀನೇ ಸರ್ವಸ್ವವೆಂದು ನಂಬಿ ಬಂದ ನನಗೆ ಮೋಸ ಮಾಡ್ತೀಯೇನು? ನೀನು ನನ್ನನ್ನು ನಂಬಿ ಬಂದಿಲ್ಲ. ನಾಳೆ ನೀನು ನನಗೆ ಕೈ ಕೊಟ್ಟರೆ
ನೋಡೋದಾಗಿನಿ, ಈ ನಿನ್ನ ಆಸ್ತಿಯನ್ನ ನನ್ನ ಹೆಸರಿಗೆ ಸುಮ್ಮನೆ ಬರೆದು ಬಿಡು. ಇಲ್ಲ ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ಈ ಆಸ್ತಿಯನ್ನು ಪಡೆಯಲು ಹಲವಾರು ವೇಷ ಹಾಕಿದವಳು ನಾನು. ನೀನು ಕಾರಸ್ಥಾನ ರಚಿಸಿದ್ರು. ಈಗಾಗಲೇ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿದೆ. ಹೆಣ್ಣಿನಲ್ಲಿ ಹಣ ಮತ್ತು ಯೌವನ ಎರಡೂ ಇದ್ರು ನಿನ್ನಂತ ನಾಯಿಗಳು ನಮ್ಮ ಮನೆ ಮುಂದೆ ಕ್ಯೂ ನಿಲ್ತಾರೆ. ನನ್ನ ಸುಖಕ್ಕೋಸ್ಕರ ನನ್ನ ಅತ್ತೆ ಮಗನನ್ನೇ ಕೊಂದು ಬಂದವಳು ನಾನು. ನಿನಗೆ ಜೊತೆ ಅಂತ ತಿಳಿದಿದೆಯೇನು ರಾಸ್ಕಲ್? ರಾಗಿಣಿ, ನೀನು ಅವತ್ತು ಧನರಾಜನನ್ನ ಬಂದೂಕಿನ ಬಟ್ಟನಿಂದ ಕೊಂದೆಯಲ್ಲ, ಅದು ಸಾಕ್ಷಿ ಸಮೇತ ಇದೆ. ಮತ್ತೆ ಆ ಧನರಾಜ್ ಇನ್ನೂ ಸತ್ತಿಲ್ಲ ನೋಡು. ನೋಡಿಯ ರಾಗಿಣಿ, ಅದಕ್ಕೆ ಹೆಂಗಸರ ಬುದ್ಧಿ ಡ್ಯಾಶ್ ಅನ್ನೋದು. ಇದು ಓಲ್ಡ್ ಟ್ರಿಕ್, ಹೊಸದಲ್ಲ ಇದು. ನಿನ್ನಂತ ವಿಷ ಸರ್ಪಿಣಿ ಈ ಭೂಮಿಯ ಮೇಲೆ ಬದುಕೋಕೆ ಹಾಕಿಲ್ಲ. ರೆಡಿ ಆಗು. ಪಿಸ್ತೂಲ್ ಕೈ ಕೊಡು. ಯಾರು? ನೀನು ದೇಶ ಕಾಯುವ ಸೈನಿಕ? ನಾನೇ ದೇಶ ರಕ್ಷಣೆ ಮಾಡುವ ಸೈನಿಕ. ನಿನ್ನಂತ ದೇಶ ಕಾಯುವ ಸೈನಿಕರಲ್ಲೂ ಈ ರಣಧೈರ್ಯನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಿನ್ನಂತ ಭಯೋತ್ಪಾದಕರನ್ನ ನೂರಾರು ಕೊಂದು ಉಳಿಸಿದ ಕೈ ಕಣ ಇದು. ನೋಡಿದೀಯಾ? ದೇಶ ಕಾಯೋಕೆ ನೀವು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿರಬಹುದು, ಆದ್ರೆ ನಿಮ್ಮಂತ ಸಾವಿರಾರು ಜನರನ್ನು ಕ್ಷಣ ಕ್ಷಣವೂ ನಾವು ಗಮನಿಸುತ್ತಿರ್ತೇವೆ. ಯಾವನವನು ಹಿಂಬದಿಯಿಂದ ಕಾಲಿಗೆ ಗುಂಡು ಹೊಡೆದವನು? ನಾನೇ ಕಣೋ, ಈ ದೇಶದ ವೀರ ವೀರ ಸೈನಿಕ. ನೀನಿನ್ನು ಬದುಕಿದೆಯೇನೋ? ನಾನೇ ಪ್ರದೀಪ. ನೀನು ರಚಿಸಿದ ಕಾರಸ್ಥಾನದಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡೆ ಎಂದುಕೊಂಡರೆ ಅದು ನಿನ್ನ ಹುಚ್ಚು ಭ್ರಮೆ. ಬಡವರನ್ನು ಅಳಿಸಿ ಬಡವರ ಮನೆಯ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಅದೆಷ್ಟೋ ಮುಗ್ಧರನ್ನ ಕೆಡಿಸಿದ ನಿನ್ನಂಥವರೇ ಕಣೋ ನಮಗೆ ಮೊದಲ ಶತ್ರುಗಳು. ಶತ್ರುಗಳನ್ನ ಎದುರಿಂದ ಎದುರಿಸಬೇಕು, ಅದು ಬಿಟ್ಟು ಹೇಡಿಯಂತೆ ಹಿಂದಿನಿಂದ ಗುಂಡು ಹೊಡೆದೆಯಲ್ಲ, ತಾಕತ್ತಿದ್ರೆ ಎದುರಿಗೆ ಬರಬೇಕಿತ್ತು. ಓಹೋ, ಏನಂದೆ ನೀನು? ಹೇಡಿಯಂತೆ ಹಿಂದಿನಿಂದ ಗುಂಡು ಹೊಡೆದೆಂದಲ್ಲ? ಸಾಕ್ಷಾತ್ ಶ್ರೀರಾಮಚಂದ್ರನೇ ಆ ದುಷ್ಟವಾಲಿಯನ್ನ ಹಿಂದಿನಿಂದ ಹೊಡೆದಿರುವಾಗ ಇನ್ನು ಯಕಶಕ್ತಿನು ನೀನು ಯಾವ ಲೆಕ್ಕನು? ವೃಂದಾವನದಂತಿರುವ ನಮ್ಮ ಮನೆಯನ್ನ ಹಾಳು ಮಾಡಿ ನನ್ನ ಅಣ್ಣ, ನನ್ನ ತಂಗಿ, ನನ್ನ ಭಾವನ ಜೀವನವನ್ನು ಚಿತ್ರ ಮಾಡಿದ ನಿನಗೆ ನನ್ನ ಭಾರತಾಂಬೆಯ ಮಡಿದಲ್ಲಿ ಬದುಕುವ ಅರ್ಹತೆ ಇಲ್ಲ. ಸಾಯಿ! ಏನೇ ನೀನೇನೆ ನೋಡ್ತಾ ಇದೀಯಾ? ನಾಗರ ಹಾವಿನ ಜಾತಿಯ ಹೆಣ್ಣೆ ಗರತಿ ಗಂಗವ್ವಳಂತೆ ನಟಿಸಿ ನನ್ನ ಮೇಲೆ ಅಪವಾದ ಹೊರಿಸಿದಲ್ವೇ? ನಿನ್ನಂಥವಳನ್ನು ಬದುಕಲು ಬಿಟ್ಟರೆ ಅದು ಸ್ತ್ರೀ ಕುಲಕ್ಕೆ ಅವಮಾನ. ಪ್ರದೀಪ್, ಬೇಡ, ನನ್ನನ್ನು ಕೊಲ್ಬೇಡ. ನಾನ್ ನಿಮ್ಗೆಲ್ಲ ತೊಂದರೆ ಕೊಟ್ಟಿದ್ದೀನಿ ನಿಜ, ಆದ್ರೆ ಆ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ. ನಾನು ನಿನ್ನ
ನನ್ನ ಅತ್ತಿಗೆ ತಾಯಿ ಸಮಾನ. ನಾನು ನಿನ್ನ ಮೈದುನ ಮಗನ ಸಮಾನ. ನಾನು ನಿನ್ನ ಮೈದುನ ಮಗನ ಸಮಾನ ಎಂದು ಪರಿಪರಿಯಾಗಿ ಬೇಡಿಕೊಂಡರು ನನ್ನ ಮೇಲೆ ನಿನ್ನ ಕೆಟ್ಟ ದೃಷ್ಟಿಯನ್ನು ಹಾಯಿಸ. ನಿನ್ನಂಥವಳನ್ನ ಕೊಂದರೆ ಸ್ತ್ರೀ ಹತ್ಯಾ ದೋಷ ಎಂದಿಗೂ ಬರುವುದಿಲ್ಲ. ನೀನು ಕೂಡ ನಿನ್ನ ಪ್ರಿಯಕರ ಹೋದ ದಾರಿಯಲ್ಲೇ ಹೋಗಿ ಸಿದ್ಧರಾಗು, ಸಾಯಲು ಸಿದ್ಧರಾಗು. ಪ್ರದೀಪ್, ಹ್ಯಾಂಡ್ಸ್ ಅಪ್. ಕೊಡು ಕೈಗೆ ಪಿಸ್ತೂಲು. ಹರೀಶ್, ಹರೀಶ್, ಏನೋ ಇದು? ನನ್ನ ಮಿತ್ರನಾಗಿ ಈ ರೀತಿ ದ್ರೋಹ ಮಾಡುತ್ತೀನಿ. ಕೊಲ್ಲುವ ಅಧಿಕಾರ ನಿನಗಿಲ್ಲ. ಹರೀಶ್, ನೀನು? ಹೌದು ರಾಗಿಣಿ, ನಾನೇ. ನೀನು ಮಾಡಿದ ಪುಣ್ಯದ ಫಲದಿಂದ ಬದುಕಿರುವೆ. ಪ್ರದೀಪ್, ನೀನು ಮಾತಿಗೂ ಕೇಳುತ್ತಿದ್ದೆಯಲ್ಲ, ರಾಗಿಣಿ ನಿನಗೆ ಗೊತ್ತಾ, ರಾಗಿಣಿ ನಿನಗೆ ಗೊತ್ತಾ ಎಂದು. ಈ ರಾಗಿಣಿಯೇ ನನ್ನ ಮಾವನ ಮಗಳು, ಸಹಧರ್ಮಿಣಿ, ಪತಿವ್ರತ ಶಿರೋಮಣಿ. ಹರೀಶ್, ನಾನ್ ನಿನ್ಗೆ ಪ್ರಥಮ ರಾತ್ರಿಯಲ್ಲೇ ವಿಷವನ್ನು ಹಾಕಿ ಬಂದ್ರು ಅದೆಷ್ಟು ಪ್ರೀತಿಯೋ ನನ್ನ ಮೇಲೆ. ನಾನು ಮಾಡಿದ ಹೇಯ ಕಾರ್ಯಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ರಾಗಿಣಿ, ನಿನ್ನಂತಹ ನಾಗರಾವಿನ ಜಾತಿಯ ಹೆಣ್ಣು ಬದುಕಲು ಅವಕಾಶ ಕೊಟ್ಟರೆ, ಕ್ಷಮಿಸಿದರೆ ಈ ಸಮಾಜದ ಜನ ನಮ್ಮನ್ನ ಚೀತು ಅಂದರು. ನಿಮ್ಮಂತಹ ಮಾಯಾವಿನ ಹೆಣ್ಣುಗಳು ಬದುಕಬಾರದು. ರಣರಂಗದಲ್ಲಿ 106 ವೈರಗಳನ್ನು ಬಂದಷ್ಟು ಸಂತೋಷ. ನನ್ನ ಕೈಲಿರುವ ಬಂದೂಕನ್ನು ನೀನು ಕಸಿದಾಗ ಆಶ್ಚರ್ಯಗೊಂಡೆ. ಆದರೆ ಈಗ ಇವರ ಕಂಡು ರಣರಂಗದಲ್ಲಿ 106 ವೈರಿಗಳನ್ನು ಕೊಂದಷ್ಟು ಸಂತೋಷವಾಗುತ್ತಿದೆ. ಸತ್ತು ಬಿದ್ದಿದ್ದಾರೆ. ಕೆಲವೇ ದಿನದಾದ್ರಿಂದ ಈ ಭೂಮಿ ಮೇಲೆ ನಾನು ದೇವರ ಪ್ರೀತಿಗೆ ಪಾತ್ರನಾದ ಮೇಲೆ ಅಂಗವಿಕಲನಾದ ನನ್ನ ಪತಿ ದೇವರನ್ನು ನೋಡಿಕೊಳ್ಳುವವರು ಯಾರು? ನನಗೆ ಆದ ಕಾಯಿಲೆ ವಿಷಯವನ್ನ ಅವರಿಗೆ ತಿಳಿಸದೆ ರಹಸ್ಯವಾಗಿ ಇಟ್ಟಿದ್ದರು. ಡಾಕ್ಟರಿಂದ ವಿಷಯ ತಿಳಿದು ಈಗ ನನ್ನನ್ನ ಗುಣಪಡಿಸಲೇಬೇಕು ಎಂದು ಕಂಡವರ ಹತ್ತಿರ ಸಾಲ ಕೇಳ್ತಿದ್ದಾರೆ. ಅದು ಸಾಲದು ಎಂದು ಮನೆಯಿಂದ ಬಂಗಾರದ ಪದಕವನ್ನು ಮಾರಲು ಹೋದಾಗ ಈ ನಿರ್ದಯಿ ಸಮಾಜ ಅವರನ್ನು ಕಳ್ಳನನ್ನು ದೂಷಿಸಿ ಲಾಕಪ್ಪಿಗೆ ನಲ್ಲಿ ಹಾಕ್ಬಿಟ್ಟಿದ್ದಾರೆ. ನನ್ನ ಗಂಡ ಕಳ್ಳನಲ್ಲ, ಅವರನ್ನ ಬಿಟ್ಬಿಡಿ ಎಂದು ಆರಕ್ಷಕ ಅಧಿಕಾರಿಗಳ ಕಾಲಿಡಿದು ಕಣ್ಣೀರು ಹಾಕಿದ್ರು. ಕರುಣೆ ತೋರದ ಆರಕ್ಷಕ ಅಧಿಕಾರಿಗಳು ಜಾಮೀನು ಕೊಟ್ಟ ಹೊರತು ಅವರನ್ನ ಬಿಡೋದಿಲ್ಲವೆಂದು ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ನಾನೀಗ ಏನ್ ಮಾಡ್ಲಿ?
ಬಿಡಿಸ್ಕೊಂಡ್ ಬರ್ಲಿಕ್ಕೆ ನಾನೇನ್ ಮಾಡ್ಲಿ? ಕಲ್ಲಾಗಿ ಕುಳಿತಿರುವ ಓ ದೇವ್ರೆ, ನಮ್ಮನ್ನು ಈ ರೀತಿ ಗೋಳಾಡಿಸೋಕ್ಕಿಂತ ನಮ್ಮ ಪಾಪವನ್ನು ನಿನ್ನಲ್ಲಿಗೆ ಕರೆದುಕೊಂಡ ಹಾಗೆ ನಮ್ಮಿಬ್ಬರನ್ನು ನಿನ್ನಲ್ಲಿಗೆ ಕರೆದುಕೊಂಡು ನಮ್ಮ ಬದುಕನ್ನು ಕೊನೆಗೊಳಿಸು. ನಮ್ಮ ಬದುಕನ್ನು ಕೊನೆಗೊಳಿಸು. ನಮ್ಮ ಬದುಕನ್ನು ಕೊನೆಗೊಳಿಸು. ತಂಗಿ ಸುವಿಧಾ, ಏನಾಯ್ತಮ್ಮ? ಆಯಾಸ ಮಾಡ್ಕೋಬೇಡಮ್ಮ. ಹೌದಮ್ಮ, ನೀನ್ ಬಂದ್ಯಾ ಅಣ್ಣ? ನನ್ನ ಜೀವಿತದ ಕೊನೆಯ ದೃಶ್ಯದಲ್ಲಿ ನನ್ನ ಪ್ರೀತಿ ಅಣ್ಣನ ಮುಖನ ನೋಡ್ತೀನೋ ಇಲ್ವೋ ಅನ್ಕೋಬಿಟ್ಟಿದ್ದೆ. ನಾನ್ ಪುಣ್ಯವಂತೆ ಅಣ್ಣ, ನಾನ್ ಪುಣ್ಯವಂತೆ. ಸಹೋದರಿ, ಆಯಾಸ ಮಾಡಿಕೊಳ್ಬೇಡಮ್ಮ. ಪ್ರದೀಪಣ್ಣ, ಈ ಪರಿಚಿತ ಧ್ವನಿಯನ್ನ ಎಲ್ಲೋ ಕೇಳ್ದಾಗಿದೆಯಲ್ಲೋ. ಯಾರೋ ಇವರು? ತಂಗಿ, ಇವನು ನಮ್ಮ ಹಿರಿಯಣ್ಣ ಧನರಾಜನಮ್ಮ. ನಮ್ಮಣ್ಣ ಧನರಾಜೆ. ಹೌದಮ್ಮ. ಪ್ರೀತಿಸಿದವನೊಂದಿಗೆ ಬಾಳಲು ತೆರಳುವಾಗ ಸಹೋದರಿಯ ಸಂಬಂಧ ಕಂಡು ತವರು ಮನೆ ಉಡುಗೊರೆ ಕೇಳಿದ್ರೆ ಭಿಕ್ಷಾ ಮಾತ್ರ ಕೊಟ್ಟ ಶ್ರೀಮಂತ ಧನರಾಜ್ ಇಂದು ನನ್ನಂತ ದರಿದ್ರನ ಮನೆಗೆ. ಪ್ರದೀಪಣ್ಣ, ವಿಚಿತ್ರವಾಗಿದೆಯಲ್ಲೋ ಸನ್ನಿವೇಶ. ಸುವಿಧಾ, ಸುವಿಧಾ, ಹಾಗೆ ನುಡಿಯಲಿರಮ್ಮ ಸಹೋದರಿ. ಅಂದು ನಿಮಗೆ ತುಚ್ಛೀಕರಿಸಿ ಅವಮಾನ ಮಾಡಿದ ಪ್ರತಿಫಲವೇ ನಾನಿಂದು ಕಣ್ಣನ್ನು ಕಳೆದುಕೊಂಡಿದ್ದಲ್ಲದೆ ಸರ್ವಸ್ವವನ್ನು ಕಳೆದುಕೊಂಡು ಬೀದಿಯ ಭಿಕಾರಿಯಾಗಿರುವೆ. ತಂಗಿ, ಅಂದು ನಿನಗೆ ಕೊಟ್ಟ ಭಿಕ್ಷಾ ಪಾತ್ರೆಯೇ ನನಗಿಂದು ಗತಿಯಾಗಿದೆಯಮ್ಮ. ಸಹೋದರಿ, ಪಶ್ಚಾತ್ತಾಪದಲ್ಲಿ ನೊಂದು ಬೆಂದಿರುವ ನಮ್ಮ ಹಿರಿಯಣ್ಣನ ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಮಾತುಗಳನ್ನಾಡಿ ಅವನ ಮಾತಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯೋ, ತಂಗಿ, ಏನಾಗ್ತಿದೆಯಮ್ಮ? ತಂಗಿ,
ತಂಗಿ ನಿನಗಾಗಿರುವ ಕಾಯಿಲೆಗೆ ಲಕ್ಷ ಲಕ್ಷ ಖರ್ಚಾದರೂ ಸರಿ ನಾನು ಗುಣಪಡ್ತೇನಮ್ಮ. ಯಾಕಂದ್ರೆ ನನ್ನ ಇವತ್ತು ದೇಶ ಕಾಯುವ ಸೈನಿಕನಮ್ಮ. ಹೌದಮ್ಮ, ನಮಗೆಲ್ಲ ಈ ವಿಷಯ ತುಂಬಾ ಹೆಮ್ಮೆ ತಂದಿದೆ. ಸಹೋದರಿ ಸುವಿಧಾ, ನಿನ್ನ ಗಂಡ ಚಂದ್ರಧರ ಎಲ್ಲಿರುವನಮ್ಮ? ಎಲ್ಲಿರುವ? ಹೌದಮ್ಮ ಸಹೋದರಿ, ಎಲ್ಲಮ್ಮ ಚಂದ್ರಧರ? ಪೊಲೀಸ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಣ್ಣ. ಅಮರ ಇಲ್ಲಿ ನೋಡ್ರಿ, ಯಾರು ಬಂದಾರ ನೋಡ್ರಿ. ನಾನು ಪೊಲೀಸ್ ಸ್ಟೇಷನ್ಗ ಮಂತ್ರವಾದಿ ಕೊಟ್ಟು ಬರಕ್ ಹೋಗಿದ್ನ. ಅವ್ರು ಒಪ್ಪಿಸಿ ತಿರುಗಿ ಬರಾಕ ನೋಡ್ತೀನಿ, ಇವ್ರು ಒಂದು ಮೂಲೆ ಕುಂತಾರ. ಏನ್ರಿ ಇಲ್ಲಿ ಕುಂತೀರಿ ಅಂತ ಕೇಳ್ದೆ. ಹಿಂಗಾತು ಹಂಗಂಗಾತು ಅಂದ್ರ ಜಾಮೀನ್ ಕೊಟ್ಟು ಬಿಡಿಸ್ಕೊ ಬಂದಿನಿ ನೋಡ್ರಿ. ಬರ್ರಿ ಬರ್ರಿ. ತುಂಬಾ ಉಪಕಾರ ಆಯ್ತು ಯಜಮಾನ. ಒಬ್ರಿಗೊಬ್ರು ಉಪಕಾರ ಮಾಡ್ಕೊಂತಿರೋದೇ ಹೌದಲ್ರಿ. ನನಗೊಂದು ಸ್ವಲ್ಪ ಕೆಲಸ ಐತ್ರಿ, ಅದು ಮುಗಿಸ್ಕೊಂಡು ನಾನು ಕಡೆಗೆ ಸಿಗ್ತೇನೆ. ಬರ್ಲೇನ್ರಿ? ಏನಾಯ್ತು? ಯಾಕೆ ಹೀಗೆ ನರಳ್ತಾ ಇದ್ದೀಯ? ನೀನು ನನ್ನನ್ನಾಗಲಿದ್ರೆ ನಾನು ಬದುಕುತ್ತೇನೆ. ಇಲ್ಲ ಸುವಿಧಾ, ಇಲ್ಲ, ನಾನು ಬದುಕಲಾರೆ. ಬಹಳ ವೇಳೆ ಉಳಿಯಲಾರೆ. ಪರದೇಶಿಯಾಗಿ ಬಾಳೋಕೆ ಬಿಡಬೇಡಿ. ಇದೆ ಸುವಿಧಾ, ನಾನು ನಿಮ್ಮೊಂದಿಗೆ ನೀವು ಬದುಕಬೇಕು. ಪಾಪು ನನ್ನನ್ನು ಕರೆಯುತ್ತಿದ್ದಾರೆ ಚಂದ್ರು. ಪಾಪು ಪಾಪು ಚಂದ್ರು, ಪಾಪು ಬಂದೆ ಕಣೆ. ಪಾಪು ಪಾಪು
ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತು, ಪಾತ್ರಗಳಲ್ಲಿ ತಿರುವುಗಳೆನಿತು, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕೊನೆಗೂ ನನ್ನನ್ನು ಒಂಟಿಯನ್ನಾಗಿ ಮಾಡಿ ಸುವಿಧಾ ನೀನು ಹೇಳಿದಂತೆ ಕೇಳಿದ್ದರೆ ಇಂದು ಈ ದುರ್ಘಟನೆ ನಡೆಯುತ್ತಲೇ ಇರಲಿಲ್ಲ. ಇಲ್ಲ ಅಣ್ಣ, ಇದಕ್ಕೆಲ್ಲ ಕಾರಣನು ನೀನಲ್ಲ. ಇದಕ್ಕೆಲ್ಲ ಕಾರಣರಾದವರು ಆ ರಣಧೀರ ನಗಿನಿ. ಅವರನ್ನ ಆಗಲೇ ಅಂತ್ಯ ಮಾಡಿ ಆಗಿದೆ ಅಣ್ಣ. ಅವರ ಅಂತ್ಯ ಆಗಲೇ ಆಗಿದೆ. ಆ ಪಾಪಿಗಳಿಗೆ ಈ ಭೂಲೋಕದಲ್ಲಿ ಬದುಕುವ ಅವಕಾಶ ಇಲ್ಲವಾಗಿತ್ತು. ಅವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿರುವುದಪ್ಪ, ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿರುವುದು. ನಿನ್ನ ಅಗಲುವಿಕೆಯ ನೋವಿನಿಂದ ನಾನು ಬದುಕಲಾರೆ. ನಟ ಸಾಮ್ರಾಟನೆಂದು ಹೇಳಿಸಿಕೊಂಡ ಓರ್ವ ನಟನ ಬಣ್ಣ ಅಳಿಸಿ ಹೋಗಿ ತೆರೆಯ ಮರೆಯಿಂದ ಸರಿದು ಅವನ ಬದುಕಿನ ಅಂಕದ ಪರದೆಯು ಜಾರಿ. ಚಂದ್ರು, ಪ್ರದೀಪ, ಇದು ದುಃಖಿಸುತ್ತಾ ಕುಳಿತುಕೊಳ್ಳುವ ಸಮಯ ಅಲ್ಲವೋ. ಮುಂದಿನ ಕಾರ್ಯವನ್ನು ಮಾಡೋಣ. ಹೇಳಿ ತಯಾರು ಮಾಡಿ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ಸತಿ ಈ ಲೋಕದ ನಂಟನ್ನು ತೊರೆದು ಆ ಲೋಕದಲ್ಲಿ ಆನಂದದಿಂದ ನಲಿಯುತ್ತಿರುವಾಗ ನಾನು ಈ ಸ್ವಾರ್ಥಿ ಜಗದಲ್ಲಿ
ಉಳಿಯಲಾರೆ ಉಳಿಯಲಾರೆ. ನನ್ನ ಪಾಪು, ನನ್ನ ಸುವಿಧ ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾರೆ. ಸುವಿಧ ಪಾಪು, ನಾನು ನಿಮ್ಮಲ್ಲಿಗೆ ಬರುವೆ. ನಿಮ್ಮನ್ನು ತೊರೆದು ನಾನು ಜೀವಿಸಲಾರೆ. ಪಾಪು, ಸುವಿಧ ಸುವಿಧ, ನಾನು ನಿಮ್ಮಲ್ಲಿಗೆ ಬರುವೆ ಬರುವೆ. ಚಂದ್ರಧರ್, ಇದೇನು ಅನಾಹುತವಾಯಿತು? ಏನಾಯ್ತು ಅಣ್ಣ? ಚಂದ್ರಧರನು ಕೂಡ ಸುವಿಧ ಸುವಿಧ ಈ ಸಮಾಜದಲ್ಲಿ ಯಾವ ಹೆಣ್ಣು ಕೂಡ ತವರು ಮನೆಯ ಒಳಿತನ್ನೇ ಬಯಸುತ್ತಾಳೆ ಹೊರತು ಕೆಡುಕನ್ನೆಂದು ಬಯಸೋದಿಲ್ಲ. ಅವಳು ತವರು ಮನೆಯನ್ನ ತೊರೆಯುವಾಗ ಧನ ಕನಕಗಳನ್ನು ಬೇಡುವುದಿಲ್ಲ, ಆಸ್ತಿ ಅಂತಸ್ತನ್ನು ಬಯಸುವುದಿಲ್ಲ. ಬದಲಿಗೆ ತವರು ಮನೆಯ ನೆನಪಿಗಾಗಿ ಕೇವಲ ಒಂದೇ ಒಂದು ಹತ್ತಿಯ ನೂಲಿನ ಎಳೆಯ ಉಡುಗೊರೆಯನ್ನು ಬಯಸುತ್ತಾಳೆ. ಸುವಿಧ, ನಿನಗೂ ಕೂಡ ತವರು ಮನೆಯ ಉಡುಗೊರೆಯ ಮೇಲೆ ಅತಿಯಾದ ಮೋಹವಿತ್ತು. ಆದರೆ ಆಗ ಎಲ್ಲವೂ ಇದ್ದುಕೊಂಡು ಕೊಡುವ ಬುದ್ಧಿಯನ್ನೇ ಕಳೆದುಕೊಂಡಿದ್ದೆ. ಆದರೆ ಇಂದು ಭಿಕಾರಿಯಾದ ನಾನು ಆ
ಕತ್ತಿಯ ಎಳೆಯನ್ನೇ ಅಣ್ಣ ಕೊಟ್ಟ ತವರು ಮನೆ ಉಡುಗೊರೆ ಎಂದು ಕೊಡುತ್ತಿದ್ದೇನೆ. ಸ್ವೀಕರಿಸು ಸುವಿಧಾ, ಸ್ವೀಕರಿಸು. ಸುವಿಧಾ, ಸುವಿಧಾ, ಸುವಿಧಾ. ವಿಧಿ ಬೀಸಿದೆ ಮೋಸದ ಜಾಲ, ವಿಧಿಯಾಗಿದೆ ಶಾಂತಿಯ ಮೂಲ. ವಿಧಿ ಬೀಸಿದೆ ಮೋಸದ ಜಾಲ, ವಿಧಿಯಾಗಿದೆ ಶಾಂತಿ ಮೂಲ. ಅನ್ಯಾಯವು ಅಪಚಾರವು, ಅನ್ಯಾಯವು ಅಪಚಾರವು ಈ ಬಾಳಿಗೆ ತೋಚಿದೆ ಗೋಳ, ಈ ಬಾಳಿಗೆ ತೋಚಿದೆ ಗೋಳ. ವಿಧಿ ಬೀಸಿದೆ ಮೋಸದ ಜಾಲ, ವಿಧಿಯಾಗಿ ಶಾಂತಿಯಲು, ವಿಧಿಯಾಗಿ 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 ಶಾಂತಿಯಲು. ಸಮಾಧಾನ ಮಾಡಿಕೊ ಪ್ರದೀಪ್. ನಾವು ದೇಶ ಕಾಯುವ ಸೈನಿಕರಾಗಿ ದಿನ ಸಾಯುವವರಿಗೆ ಅಳಿತ ಕುಳಿತರೆ ಪ್ರಯೋಜನವಾದರೂ ಏನು? ನಾವು ದೇಶ ರಕ್ಷಣೆ ಮಾಡುವ ಸೈನಿಕರಾಗಿ ನಮ್ಮ ಕರ್ತವ್ಯವನ್ನು ಪೂರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರಿಗೆ ಮಂಗಲವಾಗಲಿ ಎಂದು ಬೇಡುತ್ತಾ ಎಲ್ಲರಿಗೂ ಮಂಗಲವನ್ನ ಬೇಡೋಣ. ಜಯವಾಗಲಿ. ಶ್ರೀ ಮಂಗಳ ದೇವಿ ನಿನಗೆ ಪ್ರಣಾಮ, ಶ್ರೀ ಮಂಗಳ ದೇವಿ ನಿನಗೆ ಪ್ರಣಾಮ. ನೀನೇ ಅನುಗ್ರಹ ಭಕ್ತರ ರಂಗಕ್ಕೆ, ನೀನೇ ಅನುಗ್ರಹ ಭಕ್ತರ ರಂಗಕ್ಕೆ. ಶ್ರೀ ಮಂಗಳ ದೇವಿ ನಿನಗೆ ಪ್ರಣಾಮ. ಸಕಲೋಪಚಾರನೆ ಭಕ್ತರು ಪೂಜಿಪರು, ಸಕಲೋಪಚಾರನೆ ಭಕ್ತರು ಪೂಜಿಪರು. ಸಕಲ ಸಂಪತ್ತು ನೀಡಿದೆ ಸುಂದರ ವೇದಾಂತರೂಪಿಣಿ, ಮಂಗಳ ಸ್ವರೂಪಿಣಿ, ಸರ್ವವಂದಿನಿ ಶ್ರೀಲೋಕ ಜನನಿ. ಶ್ರೀ ಮಂಗಳ ದೇವಿ ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ. ಈ ದಿನದ ಕೊನೆಯ ಕಾರ್ಯಕ್ರಮ ಅದ್ಭುತವಾದ ನಾಟಕ ಶ್ರೀ ಮಾರುತಿ ಬಾಡ್ಕರ್ ಕಾರವಾರ ಇವರು ರಚಿಸಿದಂತ ನಟ ಸಾಮ್ರಾಟ ಅರ್ಥಾತ್ ಅಣ್ಣ ಕೊಟ್ಟ ಉಡುಗೊರೆ ಎಂಬ ಸುಂದರ ಸಾಮಾಜಿಕ ನಾಟಕ ತಮ್ಮ ಮುಂದೆ ಇದೀಗ ಪ್ರದರ್ಶನಗೊಳ್ಳಲಿದೆ. ನಿರ್ದೇಶನ ದಿವಂಗತ ಆರ್ವಿ ಹೆಗಡೆ ಕೊಡೆಮನೆ ಇವರ ದಿವ್ಯ ಆಶೀರ್ವಾದಗಳನ್ನು ಬೇಡುತ್ತಾ ಶ್ರೀ ಸತೀಶ್ ಹೆಗಡೆ ಮೆಣಸಿಮನೆ. ಸಂಪೂರ್ಣ ಸಹಕಾರ ಶ್ರೀ ಆರ್.ಟಿ. ಹೆಗಡೆ ತೀರ್ಥಗಾನ್. ರಂಗ ಸಜ್ಜಿಕೆ ಪ್ರಸಾದನ ಶ್ರೀ ಗೋಪಾಲ್ ಕೃಷ್ಣ ಡ್ರಾಮಾ ಸೀನ್ಸ್ ಕಲಬಾಗ ಕುಮಟಾ.